ಥ್ಯಾಂಕ್ ಯು ಸರ್. ದೇವರಾಣೆ ಹುಡುಗರು ಒಳ್ಳೆ ದೇವರಿದ್ದ ಅಣ್ಣ ಶಿವಣ್ಣ ಒಂದು ನಿಮಿಷ ಪ್ರಥಮ ಒಂದು ನಿಮಿಷ. ಶಿವಣ್ಣ ಖಂಡಿಸ್ತಾರೆ ಯಾರ ಮನುಷ್ಯ ಇದ್ದಾರೆ ಅಂದ್ರೆ ಶಿವಣ್ಣ. ಸಂಸ್ಕೃತದಲ್ಲಿ ಮಾತಿದೆ, ಧೀರತ್ವ ಭ್ರಾತೃತ್ವ ಪ್ರಿಯವೃತ್ವ ಉಚಿತ ನಲುಗ್ನೆಯನ್ನು ಚತ್ವಾರಿ ಸಹಜ ಗುಣ. ಈ 4 ಗುಣ ಸಹಜವಾಗಿ ಸರಳವಾಗಿ ಸ್ವಾಭಾವಿಕವಾಗಿ ಬರಬೇಕು ಅಂತ ಹೇಳ್ತಾರೆ. ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿ ತನಕ ಬರುತ್ತೆ? ಶಿವಣ್ಣ ಹೇಳ್ಕೊಟ್ಟ ಮಾತು ನನ್ನ ಲೈಫ್ ತನಕ ಬರುತ್ತೆ. ಬಿಗ್ ಬಾಸ್ ಗೆದ್ದಿದೆ. ಪ್ರಥಮ ಬಿಗ್ ಬಾಸ್ ಹೌಸ್ ರಿಯಲ್ ಬಿಗ್ ಬಾಸ್ ಮೇಡಮ್ ಸರಿ ಅದೊಂದು ಗೊತ್ತಾಯ್ತು ಸರ್. ಹಾ, ದುಡ್ಡಿಗೆ ಇದ್ರೆ ಏನ್ ಮಾಡ್ತಾರೆ ಸರ್? ಬೋನ್ ಬದಲು ನಾನು ಹೇಳ್ತೀನಿ, ಬೋನ್ ಅವ್ರ ತಂಗಿ ಸಂಜನೆ ಬದಲು ಮಾಡ್ತಾರೆ ಸರ್. ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ರಾಧಿಕಾ ಹೆಂಗೋ, ಶ್ರೀಕೃಷ್ಣ ಸುಭದ್ರೆ ಹೆಂಗೋ, ರಾವಣ ಶೂರ್ಪಣಕಿ ಹೆಂಗೋ, ಅಣ್ಣ ತಂಗಿ ತವರಿಗೆ ತಂಗಿ ಬಿಟ್ರೆ ಬೋನ್ನು ಅದು ಬಿಟ್ರೆ ನಾನು ಸರ್ ಹೆಂಗಿತ್ತು ಗೊತ್ತು ಹಂಗೆ ಆಗ್ತದೆ. ಬಟ್ ಸರ್ ಎಲ್ಲ ವಿಚಾರಕ್ಕೂ ತಗೋಗಿ ನಿಮ್ಮ ಸಿನಿಮಾಗ ಜಾಯ್ನ್ ಮಾಡ್ತೀನಿ. ಪ್ರತಿಯೊಂದು ವಿಚಾರಕ್ಕೂ ಸಿನಿಮಾ ಸಖತ್ ವಿಶೇಷವಾಗಿತ್ತು. ಜನ ಬಹಳ ಖುಷಿ ಪಡ್ತಾರೆ. ಒಳ್ಳೆಗಾಲ ತಾಲೂಕಿನ ಮೊಮ್ಮಗ ಯೋಗಿ ಸಿನಿಮಾ ಶೂಟಿಂಗ್ ಎತ್ಕೊಂಡ್ಬಿಡ್ತಾರ ಸರ್ ಇಲ್ವಾ ಇಲ್ಲಿ ಅವರು ಎಲ್ಲಿ ಎತ್ಕೊಂಡ್ಬಿಡ್ತಾರ ಸರ್? ಬಾಸ್ ವಿನ್ ಆಗಿ ಬಂದಿದ್ದಾರೆ. ಇದಕ್ಕೆ ಮುಂಚೆ ನೀವು ವಿಶ್ ಮಾಡಿದ್ರಿ ವಿನ್ ಆಗಿ ಬರ್ಲಿ ಅಂತ. ಸೊ ಈಗ ಆ ಮಾತು ಸತ್ಯ ಆಗಿದೆ, ವಿನ್ ಆಗಿ ಬಂದಿದ್ದಾರೆ. ಏನಂತ ವಿಶ್ ಮಾಡಕ್ ಇಷ್ಟಪಡ್ತೀರಾ? ಪ್ರಥಮನ ಈ ಗೆಲುವು ಈ ಆನಂದ ಇನ್ನೇನು ಸಿಂಪಲ್ ಆಗಿದೆ. ನಿಜ ನಾನು ವಾಚ್ ಮಾಡ್ತಾ ಇದ್ದೆ ಫಸ್ಟ್ ಅಲ್ಲ ಅಂದರೆ ಇವತ್ತು ಜನ ಇಷ್ಟಪಡ್ತಿದ್ದೀನಿ ಅಂದರೆ ನಾನು ಯಾವತ್ತೂ ಒಂದು ಸೇಯಿಂಗ್ ಹೇಳ್ತಿದ್ದೆ, ಯಾವಲ್ಲೂ ಯು ಬಿ ಆ್ಯಸ್ ಯು ಆರ್. ನೀ ಹೆಂಗಿದೆಯೋ ಹಂಗಿರು. ಇವಾಗ ಫ್ರೆಂಡ್ಸ್ ಮಾಡಬೇಕಂದ್ರೂ ಅವ್ನು ಒಳ್ಳೆಯವನ ಕೆಟ್ಟವನ ಅದು ಗೊತ್ತಿಲ್ಲ. ಬಟ್ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿದ್ಮೇಲೆ ವೆದರ್ ಈಸ್ ಬ್ಯಾಡ್ ಆರ್ ಗುಡ್ ಯು ಅಕ್ಸೆಪ್ಟ್ ಹಿಮ್ ಆ್ಯಸ್ ಈಸ್. ಅದೇ ಫ್ರೆಂಡ್, ದಟ್ ಈಸ್ ಅ ಫ್ರೆಂಡ್. ಇಲ್ಲ ಅಂದರೆ ಅದು ಫ್ರೆಂಡ್ಶಿಪ್ ಆಗಲ್ಲ. ಇಲ್ಲಾಂದರೆ ಅವಾಯ್ಡ್ ಮಾಡಿಬಿಡು, ಬೇಡಪ್ಪ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಷ್ಟೇ. ಬಟ್ ಏನಂದರೆ ಹಿ ವಾಸ್ ಪ್ರತಿಯೊಂದು ಎಪಿಸೋಡ್ ನೋಡ್ಬೇಕಾದ್ರೆ ಈ ವಾಸ್ ವೆರಿ ವಾಟ್ ಆ್ಯಸ್ ಈಸ್. ಯಾಕಂದ್ರೆ ನಾವು ಮಾಮೂಲಿ ಮಜೆ ಆ್ಯಕ್ಟಿಂಗ್ ಇರಲಿಲ್ಲ. ಒಂದೊಂದು ಸತಿ ಏನು ಮಾಡ್ಬಿಡ್ತಾರೆ, ಆ್ಯಕ್ಟ್ ಮಾಡಿಬಿಡ್ತೀವಿ ನಾವು, ಗೊತ್ತಿಲ್ಲದೇ ಆ್ಯಕ್ಟ್ ಮಾಡಿಬಿಡ್ತೀವಿ. ಯಾಕಂದರೆ ಕ್ಯಾಮ್ರಾ ಇದೆ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ. ಒಂದೊಂದು ಸತಿ ಮಾತಾಡಬೇಕಾಗತ್ತೆ, ಅನಿವಾರ್ಯ ಅದು, ಏನು ಮಾಡೋಕ್ಕೆ. ಯಾಕಂದರೆ ಒಂದು ಫೀಲಿಂಗ್ ಹಂಚ್ಕೋಬೇಕಂದ್ರೆ ಜನ ನೋಡ್ತಾ ಇದ್ದು ಗೊತ್ತು. ಬಟ್ ನಮ್ಮ ಭಾವನೆನ ತೋಡ್ಕೊಳ್ಳೋಕ್ಕೆ ಒಬ್ಬ ನೋಡ್ತಾ ಇರ್ತಾನೆ, ಅಂದರೆ ಒಂದು ಕ್ಯಾಮ್ರಾ. ಆ ಒಂದು ಕ್ಯಾಮ್ರಾನ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಸೊ ಭಾವನೆಗಳನ್ನ ತೋರಿಸ್ಕೊಳ್ಳೋಕ್ಕೆ ಒಬ್ಬ ಕ್ಯಾಮ್ರಾ ಬಂದರೆ ನೋಡೋರು ಕೋಟ್ಯಾಂತರ ಜನ. ಸೊ ಅನಿವಾರ್ಯವಾಗಿ ಸಮ್ಟೈಮ್ಸ್ ಯೂಸ್ ಟು ಕ್ರೈ ಇನ್ ಬಾತ್ರೂಮಲ್ಲಿ, ಇಲ್ಲ ಪರ್ಟಿಕ್ಯುಲರ್ಲಿ ಒಂದು ಕ್ಯಾಮ್ರಾಗೆ ಹೋಗ್ತಾ ಇರ್ತಾರೆ. ಅದು ನಾನು ನೋಡಿದ್ದೀನಿ ಪರ್ಟಿಕ್ಯುಲರ್. ಆ್ಯಂಡ್ ಇವಾಗ ಸಮ್ಟೈಮ್ಸ್ ನಮಗೂ ಅನ್ಸುತ್ತೆ ಯಾಕೆ ಇಷ್ಟು ಓವರಾಗಿ ಮಾಡ್ತಾರೆ. ಮೈಟ್ ಬಿ ಮೂಡ್ ಆ್ಯಂಡ್ ಮೆಂಟಾಲಿಟಿ ದೇರ್, ನಮಗೆ ಗೊತ್ತಾಗಲ್ಲ. ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಯಾಕೆ ಹಿಂಗೆ ಮಾಡಬೇಕಂತ. ಬಟ್ ಮೂಡ್ ಆ್ಯಂಡ್ ಮೆಂಟಾಲಿಟಿಲಿ ಎಲ್ಲರೂ ಅವ್ರ ಜೊತೆ ಪ್ಲೇ ಮಾಡಬೇಕು. ಅದೇ ಆಟ, ದಟ್ಸ್ ದ ಗೇಮ್. ಆ ಗೇಮ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಆಡ್ಬೋದು. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ದಟ್ಸ್ ವೈ ಗೆಲುವು ಒಬ್ರಿಗೆ ಬರೋದು. 4 ಜನ ಬೇಕಾದ್ರೆ ಹಂಚ್ಕೋಬೋದು, ನೀವು ಹಂಚ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಹಂಚ್ಕೊಳ್ಳೋಕ್ಕಾಗಲ್ಲ. ಗೇಮ್ನ ಹಂಚ್ಕೊಂಬಿಟ್ರೆ ಅದು ಗೇಮ್ ಆಗಲ್ಲ. ಸೊ ಅದರ್ವೈಸ್ ನೋಡಿದ್ರೆ ನಾನು ಆಟ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ವೆರಿ ನ್ಯಾಚುರಲ್. ಏನಂದರೆ ಕಷ್ಟದಿಂದ ಬಂದವ್ರಿಗೆ ಗೊತ್ತಾಗುತ್ತೆ. ಅದು ತುಂಬ ಈಸಿ ಅಂದ್ಬಿಟ್ರೆ ಗೊತ್ತಾಗ. ಕಷ್ಟದಿಂದ ಬಂದವ್ರಿಗೆ ಆ್ಯಕ್ಚುಲಾಗಿ ಅದು ಏನಂತೀವಿ ಇವಾಗ ಅಲ್ಲಿ ಸೆಲೆಬ್ರಿಟಿನೇ ಹೋಗಬೇಕು, ಸೆಲೆಬ್ರಿಟಿನೇ ವಿನ್ ಮಾಡಬೇಕು ಅನ್ನೋದಲ್ಲ. ಯಾಕೆ ನಾವು ಬರಬೇಕಾದ್ರೆ ಸೆಲೆಬ್ರಿಟಿ ಆಗಿರಲಿಲ್ಲ. ರಾಜ್ಕುಮಾರ್ ಅವರು ಸರಿ, ಇಲ್ಲ ಮಹಾತ್ಮ ಗಾಂಧಿಯವರು ಸರಿ, ಮೋದಿಯವರಾಗಲಿ, ಯಾರೇ ಆಗಲಿ, ಯಾರೂ ಸೆಲೆಬ್ರಿಟಿಯಾಗಿ ಹುಟ್ಟಲ್ಲ, ಮಗುವಾಗಿ ಹುಡ್ತಾರೆ. ಹುಟ್ಟಿ ಜನ ನೋಡಿ ನಿಮ್ಮನ್ನ ಸೆಲೆಬ್ರಿಟಿಯಾಗಿ ಮಾಡ್ತಾರೆ. ಸೊ ಇವತ್ತು ಜನ ನೋಡಿ ನಮ್ಮನ್ನೆಲ್ಲ ಹೆಂಗೆ ಸ್ಟಾರ್ ಮಾಡಿದ್ರು ಆ ಥರ ಇವತ್ತು ಪ್ರಥಮನ ಸ್ಟಾರ್ ಮಾಡಿದ್ದಾರೆ ಅಷ್ಟೇ. ದ್ಯಾಟ್ ಇಸ್ ದ ಟ್ರೂತ್. ಯಾರು ಇವತ್ತೆಲ್ಲ ಯಾರು ಇವಾಗ ಮಹಾತ್ಮ ಗಾಂಧಿ ಅವರು ಜೀವಂತವಾಗಿದ್ದರೆ ನೀವು ಕೇಳೋದು ಅದೇ ಹೇಳೋದು. ನಂದೇನಿಲ್ಲಪ್ಪ, ನನಗೊಂದು ಭಾವನೆ ಇತ್ತು, ನನ್ನ ಭಾವನೆಗೆ ಎಲ್ಲ ಸ್ಪಂದಿಸಿದ್ರು, ಅದಕ್ಕೆ ನಾನು ಈ ಮನುಷ್ಯ ಆದೆ. ಅದಕ್ಕೆ ಫಾದರ್ ಆಫ್ ನೇಷನ್ ಆಗಿದ್ದು, ಅದಕ್ಕೆ ನಟ ಸಾರ್ವಭೌಮ ಅವರಾಗಿದ್ದು. ಇಲ್ಲ ಅಮಿತಾಬ್ ಬಚ್ಚನ್ ಆಗಲಿ, ಶಾರುಖ್ ಖಾನ್ ಆಗಲಿ, ಶಿವಾಜಿ ಗಣೇಶನ್ ಆಗಲಿ, ಎಂ ಜಿ ರಾಮಚಂದ್ರ ಆಗಲಿ, ಜಯಲಲಿತಾ ಅವರಾಗಲಿ, ಇಂದಿರಾ ಗಾಂಧಿ ಅವರಾಗಲಿ, ನೆಹರು ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಇಲ್ಲ ಆಗಿನ ಯಾವುದೋ ಭಗತ್ ಸಿಂಗ್ ಆಗಲಿ.
ಸೊ ಇಂಥವರೆಲ್ಲ ಅವ್ರ ಪಾಯಿಂಟ್ನ ಇಷ್ಟಪಡೋರು ಅದಕ್ಕೆ ಅವ್ರನ್ನ ಸೆಲೆಬ್ರಿಟಿ ಅಂತ ಕರೀತಾರೆ. ಅಂದರೆ ಜನ ನೋಡಿ ಅದನ್ನು ಒಪ್ಕೊಳ್ತಿದ್ರೆ ಅವ್ರು ಹೆಂಗೆ ಭಗತ್ ಸಿಂಗ್ ಆಗ್ತಿದ್ರು, ಇಲ್ಲಾಂದ್ರೆ ಅವ್ರು ಹೆಂಗೆ ರಾಜ್ಕುಮಾರ್ ಆಗ್ತಿದ್ರು, ಯಾರೂ ಆಗೋಕ್ಕಾಗಲ್ಲ. ಸೊ ಎಲ್ರೂ ನೋಟಿಫೈ ಮಾಡೋಕ್ಕೆ ಜನ ಬೇಕು. ಇವತ್ತೇನಾದರೂ ಜನರಿಂದ ನಾವು ಅಷ್ಟೇ, ಎಲ್ಲ ಫಂಕ್ಷನ್ ಅಷ್ಟೇ. ಬಟ್ 100% ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಇದು. ಆ್ಯಂಡ್ ನಾವು ಎಷ್ಟು ವಾರ ಇರ್ಬೋದು, ನಾವು ಲೆಕ್ಕ ಹಾಕಿದ್ವಿ ಎಷ್ಟು ವಾರ ಇರ್ಬೋದು ಅಷ್ಟೇ. ಸಮ್ಟೈಮ್ ಬಟ್ ನಾನು ಫಸ್ಟು ಯಾವಾಗಲೂ ನಾಮಿನೇಷನ್ ಇವರೇ ಬರ್ತಾಯಿದ್ರು, ಇವ್ರ ಹೆಸರು ಬಂದು ಎಷ್ಟು ಮೈ ಗಾಡ್ ಬಟ್ ದಟ್ ಈಸ್ ಟೂ ಮಚ್ ಅಲ್ಲ. ಅಂದರೆ ಅಲ್ಲಿ ಮೆಂಟಾಲಿಟಿ ಪಾಪ ನಾನು ಯಾರನ್ನೂ ತಪ್ಪು ಹೇಳಲ್ಲ. ಇವತ್ತು ಮೋಹನ್ ಇದ್ದರು, ಮಾಲವಿಕಾ ಅವರಿದ್ರು, ಎಲ್ಲ ನಮ್ಗೆ ಗೊತ್ತಿರೋರು. ಶಾಲಿನಿ ಅವರಿದ್ದರು, ದೆನ್ ಭುವನ್, ವಾಣಿಶ್ರೀ ಫಸ್ಟ್ ಇದರಲ್ಲಿ, ಆಮೇಲೆ ನಮ್ಮ ಕ್ರಿಕೆಟ್ ಪ್ಲೇಯರ್ ದೊಡ್ಡ ಗಣೇಶ್, ಎಲ್ಲ ನಮಗೆ ಗೊತ್ತಿರೋರೆ. ಬಟ್ ಎಲ್ಲ ಗೊತ್ತಿರೋರು ಆದ್ರೂ ವಿ ಸಿ ಎವ್ರಿಬಡೀಸ್ ಗೇಮ್. ನಾವೇನು ಅವ್ರನ್ನ ತಪ್ಪು ಅಂತ ದೂಷಿಸ್ತಿಲ್ಲ. ಅಂದರೆ ಆ